ಗ್ರಾಮದ ಯಡೂರು ಕ್ಷೇತ್ರದಲ್ಲಿ ನಡೀತಾ ಇದೆ. ಇದು ಬಹಳ ಸಂತೋಷದ ಸಂಗತಿ. ಒಂದು ಮಾತು ನೆನಪಿಟ್ರೆ ಸಾಕು, ಟ್ರಾನ್ಸ್ಫರ್ಮೇಷನ್, ಕ್ರಾಂತಿಯ ಘಟಿಸ್ತದಂತ. ಪರಮ ಪೂಜ್ಯರ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಮಾತು ನಮ್ಮ ಜೀವನದೊಳಗೆ ಕ್ರಾಂತಿಯ ಘಟಿಸ್ತದಂತ. ಈಗ ಒಂದು ಗಿಡದೊಳಗೆ 100 ಕಾಗೆಗಳು ಕೂತಿರ್ತವೆ. 100 ಕಾಗೆಗಳನ್ನು ಎಬ್ಬಿಸಿ ಓಡಿಸ್ಬೇಕಾದ್ರೆ 100 ಕಲ್ಲು ತಗೊಂಡು ಒಗಿಬೇಕಂತೇನಿಲ್ಲ. ಒಂದು ಕಲ್ಲು ತಗೊಂಡು ಹೋಗಿದ್ರೆ ಸಾಕು 100 ಕಾಗೆಗಳು ಎದ್ದೋಗ್ತವೆ. ಹಾಗೆ ಮನುಷ್ಯನ ಮನಸ್ಸೆಂಬ ಗಿಡದಲ್ಲಿ ಕೂತಿರುವಂಥ 100 ಚಿಂತೆಗಳೆಂಬ ಕಾಗೆಗಳನ್ನು ಎಬ್ಬಿಸಿ ಓಡಿಸ್ಬೇಕಾದ್ರೆ 100 ಮಾತುಗಳು ಬೇಕಾಗಿಲ್ಲ. ಜಗದ್ಗುರು ಮಹಾಸನ್ನಿಧಿಯವರ ವಿಚಾರವಂತರ ಒಂದು ಮಾತು ಸಾಕು, ಮನುಷ್ಯನ ಮನಸ್ಸೆಂಬ ಗಿಡದಲ್ಲಿ ಕೂತಿರುವಂಥ 100 ಚಿಂತೆಗಳೆಂಬ ಕಾಗೆಗಳನ್ನು ಹೊರಗಾಗ್ತದೆ. ಈ ದೇಶದ ಒಬ್ಬ ದೊಡ್ಡ ದಾರ್ಶನಿಕ ಒಂದು ಮಾತನ್ನು ಬರೀತಾನೆ. ತೇ ಮರ್ತ್ಯ ಲೋಕೆ ಭುವಿಭಾರಭೂತಾಹ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ. ಆತ ಒಂದು ಮಾತು ಹೇಳ್ತಾನೆ, ಮನುಷ್ಯ ಈ ಭೂಮಿಗೆ ಭಾರ ಅಂತಾನೆ. ವಿಚಾರ ಮಾಡುವಂಥದ್ದು, ಈ ಭೂಮಿ ಮೇಲೆ ದೊಡ್ಡ ದೊಡ್ಡ ಮೌಂಟ್ ಎವರೆಸ್ಟ್ಗಳದವ, ಹಿಮಾಲಯಗಳದವ, ಸಹ್ಯಾದ್ರಿಯ ಶ್ರೇಣಿ ಅದ, ಅದನ್ನು ಭೂಮಿ ತಾಯಿ ನನಗೆ ಭಾರ ಅಂತ ಹೇಳಲಿಲ್ಲ. ಆನೆ, ಡೈನೋಸರ್ ಅಂತ ಪ್ರಾಣಿಗಳದವ, ಅದನ್ನು ಕೂಡ ಭೂಮಿ ತಾಯಿ ಭಾರ ಅಂತ ಹೇಳಲಿಲ್ಲ. ಆದರೆ 100 kg ಇರುವಂಥ ಮನುಷ್ಯ ಇವ ಭೂಮಿಗೆ ಭಾರ ಅಂತ ಹೇಳ್ತಾರೆ. ಮನೆಯೊಳಗೆ ತಾಯಿ ಇರ್ತಾಳೆ ನೋಡ್ರಿ, ತಾಯಿ ಬೈಯುವಾಗ ಒಂದು ಮಾತು ಅಂತಿರ್ತಾಳೆ, ಮನೆಗೆ ಭಾರ ಆಗಿ ಯಾಕಿದ್ದಿ ನೀನು ಅಂತ. ಮಗ ಮನೆಗೆ ಯಾವಾಗ ಭಾರ ಆಗ್ತಾನೆ, ಮನುಷ್ಯ ಭೂಮಿಗೆ ಯಾವಾಗ ಭಾರ ಆಗ್ತಾನೆ ಅಂತಂದರೆ, ಬೆಳಗ್ಗೆ ದುಡಿಲಿಕ್ಕೆ ಹೋದ ಮಗ ಸಾಯಂಕಾಲ ಕುಡಿದು ಮನೆಗೆ ಬಂದ ಅಂತಂದ್ರೆ ಅವನು ಮನೆಗೆ ಭಾರ ಆಗ್ತಾನೆ. ದೇವನ ಕೊಟ್ಟಂಥ ಈ ಜೀವನವನ್ನು, ಈ ಜಗತ್ತನ್ನು ಕೆಡಿಸಿದರೆ ಮನುಷ್ಯ ಭೂಮಿಗೆ ಭಾರ ಆಗ್ತಾನೆ. ಗಿಡದಲ್ಲಿರುವ ಹೂವು ಗಿಡಕ್ಕೆ ಭಾರ ಆಗಲಿಲ್ಲ, ಆದರೆ ಮನುಷ್ಯ ಭೂಮಿಗೆ ಭಾರ ಆಗಿಬಿಟ್ನಲ್ಲ. ಯಾಕೆ ಅಂತಂದರೆ, ಅವನು ಋಣದೊಳಗಿದ್ರೆ ಮಾತ್ರ ಅವನು ಭಾರ ಆಗ್ಲಿಕ್ಕೆ ಸಾಧ್ಯ. ಅವನು ಋಣಮುಕ್ತನಾಗಬೇಕು ಅಂತಂದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರಿಂದ, ತನ್ನ ಜೀವನವನ್ನು ಸಾರ್ಥಕತೆ ಕಡೆಗೆ ಕರ್ಕೊಂಡು ಹೋಗೋದ್ರಿಂದ ಅವನು ಋಣಮುಕ್ತನಾಗ್ತಾನೆ. ಅವಾಗ ಭಾರ ಆಗೋದಿಲ್ಲ ಅವನು. ಇದು ಭೂಮಿ ಇದೆಯಲ್ಲ, ಇದೊಂದು ಅದ್ಭುತವಾದಂಥ ಭೂಮಿ. ಇದು ಈ ಭೂಮಿ ಅಂತ ಭೂಮಿ ಮತ್ತೊಂದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಮೊನ್ನೆ ಎಕ್ಸ್ಪೇಸ್ ಕಂಪ್ನಿಯವರು ಮಂಗಳ ಗ್ರಹಕ್ಕೆ ಹೋದರು. ಮಂಗಳ ಗ್ರಹಕ್ಕೆ ಹೋಗಬೇಕಾದ್ರೆ ಅನ್ನ ನೀರು ಗಾಳಿಯನ್ನು ಕಟ್ಕೊಂಡು ಹೋಗಬೇಕು. ಶನಿ ಗುರು ಗ್ರಹಗಳಲ್ಲೂ ಕೂಡ ಅನ್ನ ನೀರು ಗಾಳಿ ಸಿಗೋದಿಲ್ಲ. ಭೂಮಿ ಯಾಕೆ ಸ್ವರ್ಗ ಅಂತ ಕೇಳಿದ್ರೆ, ನಾವು ಹುಟ್ಟೋಕ್ಕಿಂತ ಮುಂಚೆನೆ ನಮ್ಮ ತಾಯಿ ಎದೆಯೊಳಗೆ ದೇವರು ನಮಗೋಸ್ಕರ ಹಾಲಿಟ್ಟು ಕಳಿಸ್ಯಾನಲ್ಲ. ಇಂಥ ಭೂಮಿ ಸ್ವರ್ಗ ಆಗದೆ ಮತ್ಯಾವುದು ಸ್ವರ್ಗ ಆಗ್ಲಿಕ್ಕೆ ಸಾಧ್ಯ ಇದೆ ಹೇಳ್ರಿ? ಸಾಮ್ರಾಜ್ಯಗಳು, ಸಂಸ್ಕೃತಿಗಳು ಇವೆಲ್ಲವೂ ನಡೆದದ್ದು ಈ ಭೂಮಿ ಮೇಲೇನೆ. ಈ ಭೂಮಿ ಎಂಥದ್ದು ಅಂತ ಕೇಳಿದ್ರೆ ಮಧುಮಯವಾದಂಥದ್ದು. ದಾರ್ಶನಿಕ ಅಂತಾನೆ, ಅಯಂ ಪೃಥ್ವಿ ಸರ್ವೇಶಾಂ ಭೂತಾನಾಂ ಮಧುಹು ಅಂತ. ಯಾಕೆ ಅಂತ ಕೇಳಿದ್ರೆ, ಈ ಭೂಮಿ ನಮಗೆ ಕೆಟ್ಟದ್ದನ್ನು ಹೇಗೆ ಸ್ವೀಕಾರ ಮಾಡಬೇಕು, ಒಳ್ಳೆಯದನ್ನು ಹೇಗೆ ಕೊಡಬೇಕು ಅನ್ನೋದು ಹೇಳ್ಕೊಡ್ತದೆ. ಈಗ ನಾವು ಮನೆಯೊಳಗೆ ಕಸ ಬಳಿತಾ ಇರ್ತೀವಿ. ಕಸ ಬಳಿಯುವಾಗ ಎಂಡೆ ಕಸನೂ ಬಳಿತೀವಿ ನಾವೆಲ್ಲ. ಅದ್ರ ಹತ್ರ ಹೋದರೆ ಮೂಗು ಮುಚ್ಕೊತೀವಿ, ಮುಟ್ಟಿದ್ರೆ ಕೈ ತೊಳ್ಕೊತೀವಿ. ಆದರೆ ಅದನ್ನು ತೆಗೆದು ಒಂದು ತಿಪ್ಪೆ ಅಂತ ಹಾಕ್ತೀವಿ. ಆ ತಿಪ್ಪೆ ಅಷ್ಟು ಹೊಲಸು ನಾರುವಂಥ ತಿಪ್ಪೆಯದೊಳಗಿಂದ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ಲತ್ತಲ್ಲ, ಇದು ಭೂಮಿ ತಾಯಿಯ ಪವಾಡ ಅಲ್ಲೇನೆ. ಕೆಟ್ಟದ್ದನ್ನು ಹೇಗೆ ಸ್ವೀಕಾರ ಮಾಡಬೇಕು, ಒಳ್ಳೆಯದನ್ನು ಹೇಗೆ ಜಗತ್ತಿಗೆ ಕೊಡಬೇಕು ಅನ್ನೋದನ್ನು ಪ್ರಕೃತಿ ನಮಗೆ ಪದೇ ಪದೇ ಕಲಿಸ್ತಾ ಇದೆ. ಈಗ ನಾವು ಮನೆಯೊಳಗೆ ಆಕಳು ಸಾಕಿರ್ತೀವಿ. ಆಕಳಿಗೆ ಏನು ಕೊಟ್ಟಿವಿ ಹೇಳ್ರಿ ನಾವೆಲ್ಲ? ಹೆಚ್ಚು ಅಂತಂದರೆ ಹುಲ್ಲು ಹಾಕಿವಿ, ಅದಕ್ಕೆ ಹೆಚ್ಚು ಅಂತಂದರೆ ನಾವು ಮೂಟ ಮಾಡಿದಂಥ ಮುಸ್ರೆ ನೀರನ್ನು ಹಾಕ್ತೀವಿ. ಆಕಳಂತದ ಏನಂತದಂತಂದರೆ, ನೀನು ಊಟ ಮಾಡಿರುವಂಥ ಮುಸ್ರೆ ನೀರನ್ನು ಹಾಕ್ಬೋದು ಮನುಜ, ನಾನು ನಿನಗೇನು ಕೊಡ್ತೀನಿ ಅಂತ ಕೇಳಿದರೆ, ನೀನು ಪೂಜೆ ಮಾಡುವಂಥ ದೇವರಿಗೆ ಅಭಿಷೇಕ ಮಾಡಬೇಕಿಂತ ಹಾಲನ್ನು ಕೊಡೋದಿಲ್ಲೇನೋ ಅಂತ ಅನ್ನೋದಿಲ್ಲೇನೋ. ಎಷ್ಟು ಒಳ್ಳೆಯದನ್ನು, ನಾವು ಕೆಟ್ಟದನ್ನು ಹೆಂಗೆ ಸ್ವೀಕಾರ ಮಾಡಬೇಕು, ಒಳ್ಳೆಯದನ್ನು ಹೇಗೆ ಕೊಡಬೇಕು ನಾವು ಸಮಾಜಕ್ಕೆ, ಜಗತ್ತಿಗೆ ಅನ್ನೋದನ್ನು ಪದೇ ಪದೇ ನಮಗೆ ಕಲಿಸ್ಕೊಡುತ್ತದೆ. ಈಗ ನಾವು ಒಂದು ಮನುಷ್ಯ ಹೋಗ್ತಿದ್ನಂತ ದಾರಿಯೊಳಗೆ ನಡ್ಕೊಂಡು ಹೋಗಬೇಕಾದ್ರೆ ಒಂದು ರಸವತ್ತಾದ ಮಾವಿನ ಗಿಡ ಬೆಳೆದಿತ್ತಂತ. ಆ ಗಿಡದೊಳಗೆ ಭಾಳ ಹಣ್ಣುಗಳಿದ್ವು. ಮನುಷ್ಯ ಅದನ್ನು ನೋಡಿ ಅವನಿಗೆ ಸುಮ್ಮನೆ ಇರ್ಲಿಕ್ಕೆ ಆಗಲಿಲ್ಲ. ಒಂದು ಕಲ್ಲು ತೊಗೊಂಡು ಆ ಗಿಡಕ್ಕೆ ಹೋಗದ್ನಂತ. ಅವಾಗ 2 ಹಣ್ಣು ಕೊಡ್ತಂಥದ್ದು. ತಿಂದ, ಭಾಳ ರಸವತ್ತಾಗಿದ್ವು. ಮತ್ತೆ ತಿನ್ಬೇಕನ್ನಿಸ್ತು ಅವನಿಗೆ. ಮತ್ತೊಂದು ಕಲ್ಲು ತೊಗೊಂಡು ಹೋಗದ್ನಂತ, ಮತ್ತೆರಡು ಹಣ್ಣು ಕೊಟ್ಟಿತು. ಮತ್ತೆ ಅವನಿಗೆ ಭಾಳ ತಿಂದಾದ ನಂತರ ಅವನಿಗೆ ಭಾಳ ಖುಷಿ ಅನ್ನಿಸ್ತು. ಎಷ್ಟು ರುಚಿ ಅದಾವಲ್ಲ ಹಣ್ಣು, ಮತ್ತೆ ತಿನ್ಬೇಕು ಅನ್ನಿಸ್ತು ಅವನಿಗೆ. ಮತ್ತೊಂದು ಕಲ್ಲು ತೊಗೊಂಡು ಹೋಗದ್ನಂತ,
ಮತ್ತೆರಡು ಹಣ್ಣು ಕೊಡ್ತು. ಆ 2 ಹಣ್ಣನ್ನು ಹಿಡ್ಕೊಂಡು ಆ ಗಿಡದ ಹತ್ರ ಹೋದ್ನಂತ. ಹೋಗಿ ಆ ಗಿಡನ ಕೇಳಿದ್ನಂತ, ಅಲ್ಲ ಮನುಷ್ಯ ಸಮಾಜದೊಳಗೆ ಹಿಂಗೆ ಕಣ್ಣೆತ್ತಿ ನೋಡಿದರೆ ಕಣ್ಣು ಕೀಳ್ತಾರ, ಅಂಥದ್ರೊಳಗೆ ನಾನು ನಿನಗೆ 3 ಸಲ ಕಲ್ಲು ತೊಗೊಂಡು ಹೋಗಿದ್ನಲ್ಲ, ನಿನಗೇನು ಬೇಜಾರಾಗ್ಲಿಲ್ಲೇನೋ ನೋವಾಗ್ಲಿಲ್ಲೇನೋ ಅಂತ ಕೇಳಿದ್ನಂತ. ಅವಾಗ ಆ ಮಾನವನ ಗಿಡ ಅಂತಂತ ಮನುಷ್ಯನಿಗೆ, ನನಗೇನು ಬೇಜಾರಾಗಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಯಾರು ಎತ್ತರಕ್ಕೆ ಬೆಳಿತಾರಂದ್ರೆ ಅವರನ್ನು ಕಲ್ಲು ತೊಗೊಂಡು ಹೋಗ್ಯೋದು, ಅವ್ರ ಕಾಲು ಹಿಡಿಯೋದು ಮನುಷ್ಯನ ಹಳೆ ಚಾಳಿ ಇದು, ಮನುಷ್ಯನ ಹಳೆ ಚಾಳಿ ಇದು. ನಮ್ಮಮ್ಮ ನನಗೊಂದು ಮಾತು ಕಳಿಸಾಳ. ಏನಂತ ಕಳಿಸಾಳ ಅಂತ ಕೇಳಿದ್ರೆ, ಮಗ ನೀನು ದೊಡ್ಡವನಾದ್ಮೇಲೆ ನಿನ್ನ ಕಾಲು ಎಳೆಯೋರು, ನಿನ್ನ ಕಲ್ಲು ತಗೊಂಡು ಹೋಗಿಯೋರು ಭಾಳ ಜನ. ನಿನ್ನ ಜೀವನ ಸಾರ್ಥಕತೆ ಆಗಬೇಕು, ನಿನ್ನ ಜೀವನ ಸುಂದರವಾಗಿ ಬದುಕಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಯಾರ್ಯಾರು ನಿನಗೆ ಕಲ್ಲು ತೊಗೊಂಡು ಹೋಗಿತಾರಲ್ಲ ಅವ್ರಿಗೆ ಚಲೋ 2 ಹಣ್ಣು ಕೊಟ್ಟು ಬಿಡು, ನಿನ್ನ ಜೀವನ ಸಾರ್ಥಕತೆ ಆಗ್ತದೆ ಅಂತ ಮಾವಿನ ಗಿಡ ಅಂತ. ಎಷ್ಟು ಕೆಟ್ಟದ್ದನ್ನು ಹೆಂಗೆ ಸ್ವೀಕಾರ ಮಾಡಬೇಕು, ಒಳ್ಳೆಯದನ್ನು ಹೇಗೆ ನಾವು ಸಮಾಜಕ್ಕೆ ಕೊಡಬೇಕು ಅನ್ನೋದನ್ನು ಪದೇ ಪದೇ ಹೇಳ್ತದೆ ಪ್ರಕೃತಿ. ನಾವು ಹಾಗೆ ಬದುಕಬೇಕು. ಚೀನಾದೊಬ್ಬ ಸಂತ ಹೇಳ್ತಾನೆ, ಲಾವೋತ್ಸೆ ಅನ್ನುವಂಥ ಸಂತ ಒಂದು ಮಾತನ್ನು ಬರೀತಾನೆ, ಹಿಯರ್ ಇಸ್ ದ ಹೆವೆನ್ ವೇರ್ ಕಂಟ್ರಿ ಇಸ್ ಬಿಗ್, ಪಾಪ್ಯುಲೇಷನ್ ಇಸ್ ಸ್ಮಾಲ್, ವೇರ್ ದ ಸ್ಯಾಟಿಸ್ಫೈ ದೇರ್ ಫ್ಯಾಮಿಲಿ ಆ್ಯಂಡ್ ಟೇಕ್ ಡಿಲೈಟ್ ಇನ್ ಸ್ಮಾಲ್ ಥಿಂಗ್ಸ್ ಆಫ್ ಲೈಫ್, ವೇರ್ ದ ಲವ್ ದೇರ್ ಲೈಫ್ಸ್ ಮೋರ್ ದೆನ್ ಫ್ಯಾಷನ್ಸ್, ಹೂ ಕ್ಯಾನ್ ಲಿವ್ಸ್ ಆಸ್ ಕ್ಲೋಸ್ ನೇಬರ್ಸ್ ಆಲ್ ದೋಸ್ ಪೀಪಲ್ ಓವರ್ ಆಫ್ ಡಿಫ್ರೆಂಟ್ ರೇಸಸ್ ಅಂತ ಒಂದು ಮಾತನ್ನು ಬರೀತಾನೆ. ನಾವು ಹೇಗೆ ಬದುಕಬೇಕು ಅಂತಂದರೆ, ಮನುಷ್ಯರಾದಂಥವರು ನಮ್ಮ ಜೀವನದೊಳಗೆ ಎಲ್ಲರೂ ನಾವು ಒಂದೇ, ಸಣ್ಣತನವನ್ನು ಸೈಡಿಗೆ ಇಡಬೇಕು, ನಮ್ಮ ಕುಟುಂಬದವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನೆರೆಹೊರೆಯವರ ಜೊತೆಗೆ ಅತ್ಯಂತ ಪ್ರೀತಿಮಯವಾಗಿ ನಾವು ಬದುಕಬೇಕು. ಈ ರೀತಿಯಾಗಿ ನಾವು ಓಡಬೇಕು, ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಅನ್ನುವಂಥ ಮಾತನ್ನು ಲಾವೋತ್ಸೆ ಅನ್ನುವಂಥ ಸಂತ ಬರೀತಾನೆ. ಹಾಗೆ ನಾವು ಬದುಕಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಯಾವಾಗಲೂ ಕೂಡ ನಾನು ಜಗದ್ಗುರು ಮಹಾಸನ್ನಿಧಿಯವರ ಬಗ್ಗೆ ಹೇಳೋದಾದರೆ, ಅವ್ರು ಯಾವಾಗಲೂ ಕೂಡ ಕ್ರಿಯಾಶೀಲ ವ್ಯಕ್ತಿತ್ವ, ನಮ್ಮ ಒಂದು ಜನರು ಸಂತೋಷವಾಗಿರಬೇಕು, ನಮ್ಮ ಭಕ್ತರು ಉದ್ಧಾರ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಉಳ್ಳಂಥವ್ರು. ಇಲ್ಲಿ ಕೃಷ್ಣಾರತಿ ಅಂತ ನಡೀತದೆ, ನಾವು ಗಂಗಾರತಿಯನ್ನು ನೋಡಬೇಕು, ಕಾಶಿಗೆ ಹೋಗಬೇಕು. ಆದರೆ ಜಗದ್ಗುರು ಮಹಾಸನ್ನಿಧಿಯವ್ರು ಏನು ವಿಚಾರ ಮಾಡಿದರು ಅಂತಂದರೆ, ಕಾಶಿಗೆ ಹೋಗಕ್ಕೆ ನಮ್ಮ ಭಕ್ತರಿಗೆ ಆಗೋದಿಲ್ಲ, ಆದರೆ ನಮ್ಮ ಯಡೂರೊಳಗೆ ಇಲ್ಲಿ ಕೃಷ್ಣಾರತಿ ಅಂತ ಮಾಡಿದರೆ ನಮ್ಮ ಭಕ್ತರೆಲ್ಲ ಬಂದು ನೋಡ್ತಾರೆ. ಅದಕ್ಕೋಸ್ಕರ ಕೃಷ್ಣಾರತಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು. ಲಕ್ಷ ದೀಪೋತ್ಸವ, ಮಹಾಕುಂಭಾಭಿಷೇಕ, ನೀವೆಲ್ಲ ಕುಂಭಮೇಳ ಕೇಳಿದ್ರಿ. ಈಗ ನೀವು 6ನೇ ತಾರೀಕು ಬೆಳಗ್ಗೆ ಬಂದು ನೋಡಿದರೆ 2ನೇ ಕುಂಭಮೇಳ ಎಲ್ಲಿ ನಡೀತದೆ ಅಂತಂದರೆ ಅದು ಯಡೂರು ಕ್ಷೇತ್ರದಲ್ಲಿ ನಡೀತದೆ. ಅಂಥ ಒಂದು ಕಾರ್ಯಕ್ರಮವನ್ನು ಜಗದ್ಗುರು ಮಹಾಸನ್ನಿಧಿಯವರು ಏರ್ಪಾಡು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರಿ. ಜಗದ್ಗುರು ಮಹಾಸನ್ನಿಧಿಯವರ ವೀರಭದ್ರ ದೇವರ ಕೃಪಾಶೀರ್ವಾದವನ್ನು ಪಡ್ಕೊಳ್ರಿ ಅನ್ನುವಂಥ ಮಾತುಗಳನ್ನ ಹೇಳಿ ನಮ್ಮ ಮಾತುಗಳನ್ನು ವಿರಮಿಸ್ತೇವೆ. ಶೋಭಯ.